ಯೆಹೋಶುವನು 1ನೇ ಅಧ್ಯಾಯ 10 ಹಾಗೂ 11ನೆಯ ವಾಕ್ಯಗಳು. ಆಗ ಯೆಹೋಶುವನು ಜನಾಧಿಪತಿಗಳಿಗೆ, ನೀವು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದುದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು. ಈ ವಾಕ್ಯದಲ್ಲಿ ಇಸ್ರಾಯೇಲ್ ಜನರು ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಿದ್ದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ ಜನರನ್ನು ನಡೆಸುತ್ತಾ ಇದ್ದಂಥ ಯೆಹೋಶುವನು ಜನಾಧಿಪತಿಗಳಿಗೆ, ನೀವು ಪಾಳೆಯಗಳ ಎಲ್ಲ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವಂತರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದುದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳಬೇಕು ಎಂದು ಹೇಳುತ್ತಾ ಇದ್ದಾನೆ. ಅಂದರೆ ಇಲ್ಲಿ ನೋಡುವಾಗ 3 ದಿವಸಗಳ ನಂತರ ಅವರು ಕಾನಾನ್ ದೇಶದೊಳಗೆ ಹೋಗಿ ಆ ದೇಶದಲ್ಲಿ ಇರುವವರ ಮೇಲೆ ಯುದ್ಧವನ್ನು ಮಾಡಿ ಜಯವನ್ನ ಹೊಂದಬೇಕು. ಅದಕ್ಕೆ ಮುಂಚೆ ಅವರಿಗೆ ಬೇಕಾಂತ ಆಹಾರದ ಸಿದ್ಧತೆಯಾಗಬೇಕು, ಅದನ್ನು ಮಾಡಿಕೊಳ್ಳಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನುಡಿಯುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯುದ್ಧ ಮಾಡುವುದಕ್ಕೆ ಮುಂಚೆ, ನಾವು ಕೆಲವೊಂದು ವಿಷಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಮುಂಚೆ ಕೆಲವೊಂದು ಕಾರ್ಯಗಳ ಸಿದ್ಧತೆ ನಮಗೆ ಅವಶ್ಯವಾಗಿದೆ. ಈ ಸಿದ್ಧತೆ ಸರಿಯಾಗಿರುವುದಾದರೆ ಮಾತ್ರ ನಾವು ಕೈ ಹಾಕುವಂತ ಕಾರ್ಯದಲ್ಲಿ ಜಯವನ್ನು, ಆಶೀರ್ವಾದವನ್ನು, ಪೂರ್ಣವಾದಂತ ಸ್ವಾಸ್ಥ್ಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುವಂಥದ್ದು. ಆದ್ದರಿಂದ ದೇವರು ನಿಮಗೆ ಯಾವ ಯಾವ ವಾಗ್ದಾನಗಳನ್ನು ಮಾಡಿದ್ದಾರೆ, ಯಾವ ಯಾವ ಉದ್ದೇಶಗಳನ್ನು ಪ್ರಕಟಿಸಿದ್ದಾರೆ ಎಂಬುದಾಗಿ ಯೋಚಿಸಿ ಅದಕ್ಕೆ ತಕ್ಕ ಹಾಗೆ ಬೇಕಾದಂಥ ಕಾರ್ಯಗಳನ್ನು, ಅದು ಚಿಕ್ಕದಾಗಿದ್ದರೂ ದೊಡ್ಡದಾಗಿದ್ದರೂ ಈಗಲೇ ಅದಕ್ಕಾಗಿ ಸಿದ್ಧವಾಗುವಂಥದ್ದು, ಸಿದ್ಧ ಮಾಡಿಕೊಂಡು ಭವಿಷ್ಯವನ್ನು ನೆರವೇರಿಸುವುದಕ್ಕೆ ದೇವರು ಹೇಳುವಾಗ ಮುನ್ನಡೆಯುವಂಥದ್ದು ಬಹಳ ಅವಶ್ಯವಾಗಿದೆ. ಆಗಲೇ ದೇವರು ಹೇಳುವಂಥ ಸಮಯದಲ್ಲಿ ದೇವರು ಹೇಳಿದ ಹಾಗೆ ಕಾರ್ಯಗಳನ್ನು ಮಾಡಿ ಆ ವಿಷಯದಲ್ಲಿ ಪೂರ್ಣ ಜಯವನ್ನ ಹೊಂದಬಹುದು. ನಾವು ಸಿದ್ಧ ಮಾಡಿಕೊಂಡಂಥ ಕಾರ್ಯಗಳು ನಾವು ಜಯ ಹೊಂದುವುದಕ್ಕೆ ಅನುಕೂಲವಾಗಿ, ಪೂರಕವಾಗಿ ನಿಲ್ಲಲಿದೆ. ಯೋಚನೆ ಮಾಡಿ, ಒಂದು ವೇಳೆ ಇಸ್ರಾಯೇಲ್ಯರು ಆಹಾರವನ್ನು ಸಿದ್ಧ ಮಾಡಿಕೊಳ್ಳದೆ ಯುದ್ಧಕ್ಕೆ ಹೋಗಿದ್ದಾಗಿದ್ದರೆ ಯುದ್ಧದಲ್ಲಿ ಬಳಲಿ ಹೋಗುತ್ತಾ ಇದ್ದರು. ಆದರೆ ಆಹಾರವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಹೋದದ್ದರಿಂದ ಯುದ್ಧವನ್ನು ಮಾಡುತ್ತಲೂ ಇರಬಹುದು. ಇನ್ನೊಂದು ಕಡೆ ದೇಹವನ್ನು ಪುಷ್ಟಿಪಡಿಸಿಕೊಂಡು ಮಿಕ್ಕ ಆಹಾರವನ್ನು ಕೂಡ ಆಗಾಗ್ಗೆ ಸಿದ್ಧಪಡಿಸಿಕೊಂಡು ಹೊಂದಬೇಕಾಗಿರುವಂತಹ ಜಯವನ್ನ ಹೊಂದುತ್ತಾ ಮುಂದೆ ಸಾಗಲು ಸಾಧ್ಯವಾಯಿತು. ಈ ರೀತಿಯಾಗಿ ಇಸ್ರಾಯೇಲ್ಯರು ಒಟ್ಟು 31 ಅರಸರುಗಳನ್ನ ನೇರವಾಗಿ ಜಯಿಸಿದರು. ಅಂದರೆ ಅದರ ಹಿಂದೆ ದೊಡ್ಡ ಒಂದು ಸಿದ್ಧತೆ ಇತ್ತೆಂಬುದನ್ನ ಸ್ಪಷ್ಟವಾಗಿ ತಿಳಿಯಬಹುದು. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ಕೆಲವೊಂದು ವಿಷಯಗಳಲ್ಲಿ ಸಿದ್ಧತೆಗಳನ್ನ ಹೇಳುತ್ತಾ ಇರುವಾಗ, ಸಿದ್ಧವಾಗಿರಿ, ಕಾರ್ಯಗಳಲ್ಲಿ ಬಲಗೊಳ್ಳಿರಿ, ಜ್ಞಾನವನ್ನ ಹೊಂದಿರಿ, ಶಿಕ್ಷಣವನ್ನ ಹೊಂದಿರಿ, ತಿಳುವಳಿಕೆಯನ್ನ ಹೊಂದಿರಿ, ಅಭ್ಯಾಸ ಮಾಡಿರಿ ಎಂಬುದಾಗಿ ಯಾವ ಯಾವ ಕಾರ್ಯಗಳನ್ನ ಹೇಳುತ್ತಾ ಇದ್ದಾರೋ ಅದನ್ನೆಲ್ಲ ನೀವು ಈ ದಿವಸಗಳಲ್ಲಿ ಸಿದ್ಧ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಸಿದ್ಧರಾಗಿರಿ, ಕಲಿತುಕೊಳ್ಳಿ, ಅದರಲ್ಲಿ ಬೆಳೆಯಿರಿ, ಬಲಗೊಳ್ಳಿರಿ. ಕಾರಣ ನಿಮ್ಮ ಮುಂದೆ ದೊಡ್ಡ ಜಯಗಳು ಸಿದ್ಧವಾಗಿವೆ. ನೀವು ಏಕಕಾಲದಲ್ಲಿ ದೊಡ್ಡ ಜಯಗಳನ್ನು ಕಾಣಲಿದ್ದೀರಾ. ದೇವರು ನಿಮಗೋಸ್ಕರ ಇಟ್ಟಿರುವಂತಹ ವಾಗ್ದಾನದ ಪರಿಪೂರ್ಣತೆಯನ್ನು ನೀವು ನಿಶ್ಚಯವಾಗಿ ಹೊಂದಲಿದ್ದೀರಾ. ಆದ್ದರಿಂದ ಈ ದಿವಸಗಳಲ್ಲಿ ವಾಗ್ದಾನಗಳನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಆಗಬೇಕಾಗಿರುವಂತಹ ಸಿದ್ಧತೆಯ ವಿಷಯದಲ್ಲಿ ಈ ದಿವಸಗಳಲ್ಲಿ ಗಮನ ಕೊಟ್ಟು ಅದಕ್ಕೋಸ್ಕರ ಸಿದ್ಧವಾಗಿ ಪೂರ್ಣ ಬಲದಿಂದ, ಪೂರ್ಣ ಸಮರ್ಪಣೆಯಿಂದ, ಸಿದ್ಧತೆಯಿಂದ ವಾಗ್ದಾನಗಳನ್ನು ಹೊಂದುವಂತೆ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ ಜನರಪ್ಪ ನೀನು ವಾಗ್ದಾನವಾಗಿ ನುಡಿದಂಥ ಕಾನಾನ್ ದೇಶವನ್ನು ಸ್ವಂತರಿಸಿಕೊಳ್ಳುವುದಕ್ಕಿದ್ದಂಥ ಸಮಯದಲ್ಲಿ 3 ದಿನಗಳ ಹಿಂದೆ ಯೆಹೋಶುವನು ಅವರಿಗೆ ಅಪ್ಪ ಬೇಕಾದಂಥ ಆಹಾರಗಳನ್ನು ಸಿದ್ಧಪಡಿಸಿಕೊಳ್ಳಿ ಎಂಬುದಾಗಿ ಹೇಳಿ ಅವರನ್ನು ಎಚ್ಚರಿಸಿದಂತೆ ಅವರು ಕೂಡ ಸಿದ್ಧರಾಗಿ ಅಪ್ಪ ಹೊಂದಬೇಕಾದನ್ನ ಹೊಂದುವಂತೆ ಧೈರ್ಯವಾಗಿ ಬಲಗೊಂಡು ಮುನ್ನಡೆದ ಹಾಗೆ
ಹಾಗೆ ದಿವಸಗಳಲ್ಲಿ ನಾವು ಕೂಡ ನೀನಿಟ್ಟಿರುವಂಥ ವಾಗ್ದಾನಗಳನ್ನು, ಇಟ್ಟಿರುವಂಥ ಪರಿಪೂರ್ಣತೆಗಳನ್ನು ಹೊಂದುವುದಕ್ಕಾಗಿ ಅಪ್ಪ ನಮ್ಮನ್ನು ಬಲಪಡಿಸಿಕೊಳ್ಳುವುದಕ್ಕೆ, ಸಿದ್ಧವಾಗುವುದಕ್ಕೆ, ಕಲಿಯಬೇಕಂತ ವಿಷಯಗಳನ್ನು ಕಲಿತು ಅಪ್ಪ ತರಬೇತಿಯನ್ನು ಹೊಂದಿ ಬೇಕಂತ ವಿಷಯಗಳಿಗೆ ಧೈರ್ಯವಾಗಿ ಮುನ್ನಡೆಯುವುದಕ್ಕೆ ನೀನು ಸಹಾಯ ಮಾಡು. ಪರಿಶುದ್ಧಾತ್ಮನೇ, ನಿನ್ನ ಬೋಧನೆಗಳಿಂದ, ನಿನ್ನ ವರಗಳಿಂದ, ನಿನ್ನ ಕೃಪೆಯಿಂದ ಅಪ್ಪ ಒಬ್ಬೊಬ್ಬರನ್ನು ತುಂಬಿಸು ಕರ್ತನೆ. ನಿನ್ನ ಮಕ್ಕಳು ಆತ್ಮಿಕವಾಗಿ ಪುಷ್ಟಿಗೊಳ್ಳಲಿ, ವಾಗ್ದಾನದ ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ ಏನೇನು ಬೇಕೋ ಎಲ್ಲವನ್ನ ಕಲಿಸಿಕೊಡು, ಎಲ್ಲದರಲ್ಲಿ ಬಲಪಡಿಸು, ಎಲ್ಲದರಲ್ಲಿ ಕೂಡ ಪೂರ್ಣತೆ ಉಳ್ಳವರಾಗಿ ಬದಲಾಯಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ವಾಗ್ದಾನದ ಎಲ್ಲ ಕಾರ್ಯಗಳು ಪರಿಪೂರ್ಣವಾಗಿ ಕರಗಳಲ್ಲಿ ಬಂದು ಸೇರುವಂತೆ ಅತಿಶಯಗಳು ನಡೆಯಲಿ ಅಪ್ಪ. ನಿನ್ನ ಕರ ಹಿಡಿದು ಮುನ್ನಡೆಸು, ಪೂರ್ಣವಾಗಿ ಅಪ್ಪ ಜಯಶಾಲಿಗಳನ್ನಾಗಿ ಮಾಡಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ನಿನ್ನಾರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು, ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.